ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ನಡೆದು 4 ವರ್ಷವೇ ಆಗ್ತಾ ಬಂತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಬಂದಿದ್ದಾಯಿತು. ಆದರೂ ಕೂಡ ಸಿಎಂ ಹಾಗೂ ಡಿಸಿಎಂ ಕೊಟ್ಟ ಭರವಸೆ ಮಾತ್ರ ಇನ್ನೂ ಈಡೇರಿಲ್ಲ. ಏನು ಕೊಟ್ಟಿದ್ದಾರೆ ಪರಿಹಾರನ ಅದನ್ನು ವಾಪಸ್ ಮಾಡೋ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದೀವಿ. 4 ವರ್ಷ ಕಳೆದ್ರೂ ಇನ್ನೂ ಈಡೇರಿಲ್ಲ ಭರವಸೆ. ಸಿಎಂ ಹೆಸರು ಬರ್ದಿಟ್ಟು ಸಾಯ್ತೀವಿ ಅಂತಿದ್ದಾರೆ ಸಂತ್ರಸ್ತರು. ಇವರ ಒಂದೊಂದು ಕಣ್ಣೀರ ಹಿಂದೆಯೂ ಹತ್ತಾರು ನೋವಿದೆ. ಜೀವವನ್ನೇ ಕಳೆದುಕೊಂಡ ಕಣ್ಣೀರ ವ್ಯಥೆ ಇದೆ. ಕೊರೋನಾ ಕಾಲದಲ್ಲಿ ನಡೆದಿದ್ದ ಆಕ್ಸಿಜನ್ ದುರಂತದಲ್ಲಿ 36 ಮಂದಿ ಸಾವಿನ ಮನೆ ಸೇರಿದ್ರು. ಅವತ್ತು ಸಂತ್ರಸ್ತರ ಕಣ್ಣೊರೆಸೋ ಕೆಲಸ ಮಾಡಿದ್ದ ಡಿಕೆಶಿ ಹತ್ತಾರು ಭರವಸೆಗಳನ್ನ ಕೊಟ್ಟಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಂತ್ರಸ್ತರ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ಕೆಲಸವನ್ನ ಕೊಡಿಸೋ ಹಸಿ ಭರವಸೆಗಳನ್ನ ನೀಡಿದ್ರು. ಆದ್ರೀಗ ಡಿಕೆಶಿ ಆಡಿದ ಮಾತುಗಳನ್ನೇ ಮರೆತಿದ್ದಾರೆ. 36 ಜನ ಜೀವ ಬಿಟ್ಟು 4 ವರ್ಷ ಆಗ್ತಾ ಬಂದ್ರೂ ಯಾರೊಬ್ಬರಿಗೂ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿಯೇ ಈಗ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಹೋರಾಟಕ್ಕಿಳಿಯೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಆಕ್ಸಿಜನ್ ದುರಂತದ ಸಮಯದಲ್ಲಿ ಸಂತ್ರಸ್ತರ ಕುಟುಂಬವನ್ನ ಭೇಟಿ ಮಾಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ವತಿಯಿಂದ 1 ಲಕ್ಷ ಪರಿಹಾರವನ್ನ ನೀಡಿದ್ರು. ಇದಾದ್ಮೇಲೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಮುಂದೆ ಕಣ್ಣೀರು ಸಹ ಸುರಿಸಿದ್ರು. ಗುಂಡ್ಲುಪೇಟೆಯಲ್ಲಿ ಸಂತ್ರಸ್ತರ ಕುಟುಂಬಸ್ಥರನ್ನೆಲ್ಲ ಸೇರಿಸಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಲಾ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದ್ರು. ಆದ್ರೆ ಅಧಿಕಾರಕ್ಕೆ ಬಂದು 2 ವರ್ಷ ಆದ್ರೂ ಕೊಟ್ಟ ಮಾತು ಮಾತ್ರ ಈಡೇರಲೇ ಇಲ್ಲ. ಮೊನ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಾದ್ರೂ ತಮ್ಮ ಭರವಸೆ ಈಡೇರುತ್ತಾ ಅಂತ ಆಸೆ ಕಣ್ಗಳಿಂದ ಕಾಯ್ತಿದ್ರು. ಆದ್ರೆ ಇಲ್ಲೂ ನಿರಾಸೆಯಾಗಿದೆ. ಹೀಗಾಗಿಯೇ ಡಿಕೆಶಿ ನೀಡಿದ್ದ 1 ಲಕ್ಷ ರೂಪಾಯಿ ಪರಿಹಾರವನ್ನ ವಾಪಸ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಿ ನೌಕರಿ ಸೂಕ್ತ ಪರಿಹಾರ ಕೊಡ್ತೀನಿ ಭರವಸೆ ಕೊಟ್ಟಿದ್ರು. ಈಗ ಅವರು 2 ವರ್ಷ ಆಗಿದ್ರು, ಅವ್ರು ಕೊಟ್ಟಿಲ್ಲ. ಅವ್ರ ಅಧಿಕಾರ ಬಂದು 2 ವರ್ಷ ಆಗಿದೆ, ಆದರೂ ಅವ್ರು ಕೊಟ್ಟಿಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಮುಂದಿನ ಹೆಜ್ಜೆ ಮೇ 2ನೇ ತಾರೀಕು ಗಂಟ ನೋಡಿ ಅವ್ರ ಪಕ್ಷದಿಂದ 1 ಲಕ್ಷ ಏನು ಕೊಟ್ಟಿದ್ದಾರೆ ಪರಿಹಾರನ ಅದನ್ನು ವಾಪಸ್ ಮಾಡೋ ಒಂದು ನಿರ್ಧಾರವನ್ನ ಎಲ್ಲ ಸಂತ್ರಸ್ತರು ಮಾಡ್ಕೊಂಡಿದ್ದೀವಿ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಸಂತ್ರಸ್ತರ ಕುಟುಂಬಸ್ಥರು ಸಿಎಂ ಭೇಟಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮನವಿ ಪಡೆದ ಸಿದ್ದರಾಮಯ್ಯ ಒಂದೇ ಒಂದು ರಿಯಾಕ್ಷನ್ ಸಹ ನೀಡದೆ ಹೋಗಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಸಭೆಯಲ್ಲೂ ಈ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ. ಇದರಿಂದ ಮನನೊಂದ ಸಂತ್ರಸ್ತರು ಸಿಎಂ ಸಿದ್ದರಾಮಯ್ಯ ಹೆಸರು ಬರ್ದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಕಣ್ಣೀರಿಡ್ತಿದ್ದಾರೆ. ನಾವು ಸಾಯೋಕ್ಕೂ ಮುಂಚೆನೆ ಇದೇ ಸರ್ಕಾರ ಇಂಥವರೇ ಕಾರಣ, ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್. ನಮ್ಗಂತೂ ಇನ್ನೂ ಸುತ್ತಕ್ಕಾಗಲ್ಲ. ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು ಇಲ್ಲ. ಅವ್ರ ಹತ್ರ ನಾವು ಎಲ್ಲಿಗೆ ಬಂದ್ರೂ ನಮ್ಮನ್ನವ್ರ ಹತ್ರ ಬಿಡಲ್ಲ. ಮೇ 2 ಬಂದ್ರೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ನಡೆದು 4 ವರ್ಷ ಆಗುತ್ತೆ. ಆ ದಿನದವರೆಗೂ ಕಾಯ್ತೀವಿ. ಅಷ್ಟರೊಳಗೆ ನಮ್ಮ ಭರವಸೆ ಈಡೇರದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಟ್ನಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಆಡಿದ ಮಾತು ಲೆಕ್ಕಕ್ಕಿಲ್ಲದಂತಾಗಿದ್ದು ಸಂತ್ರಸ್ತರ ಗೋಳು ಕೇಳೋರಿಲ್ಲ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.